ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಹಲೋ ಸ್ನೇಹಿತರೆ, ನನ್ನ ಹೆಸರು ಚಂದನ್. ನನಗೀಗ 28 ವರ್ಷ. ನಾನು ಒಂದು ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೇನೆ. ನನ್ನ ಊರು ಶಿವಮೊಗ್ಗ, ಆದರೆ ನಾನು ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿ ಇದ್ದೇನೆ. ನನಗಿನ್ನೂ ಮದುವೆ ಆಗಿಲ್ಲ. ನಾನು ಇಂದು ನಿಮಗೆ ಹೇಳಲು ಹೊರಟಿರುವಂತಹ ಕತೆ ನನ್ನ 18ನೇ ವಯಸ್ಸಿನಲ್ಲಿ ಟ್ಯೂಷನ್ ಟೀಚರ್ ಜೊತೆ ನಡೆದ ಘಟನೆ. ನಾನು 18ನೇ ವಯಸ್ಸಿನಲ್ಲಿ ಶಿವಮೊಗ್ಗದ ಗವರ್ನಮೆಂಟ್ ಕಾಲೇಜಿನಲ್ಲಿ PUC ಮಾಡ್ತಿದ್ದೆ. ನಾನು ಚೆನ್ನಾಗಿ ಓದಲಿ ಎಂದು ನಮ್ಮ ತಂದೆ ಒಂದು ಟ್ಯೂಷನ್ಗೆ ಸೇರಿಸಿದ್ದರು. ಆ ಟ್ಯೂಷನಲ್ಲಿ ಒಬ್ಬರು 30 ವರ್ಷದ ವ್ಯಕ್ತಿ ಪಾಠ ಮಾಡುತ್ತಿದ್ದರು. ಟ್ಯೂಷನ್ ಸಮಯ ದಿನ ಸಂಜೆ 5ರಿಂದ 6 ಗಂಟೆಯವರೆಗೆ ಇರುತ್ತಿತ್ತು. ಆ ಟೀಚರ್ ತುಂಬ ಚೆನ್ನಾಗಿ ಪಾಠ ಮಾಡುತ್ತಿದ್ದರು. ಆ ಟೀಚರ್ಗೆ ಇನ್ನೂ ಮದುವೆಯಾಗಿರಲಿಲ್ಲ. ದಿನನಿತ್ಯ ನಾನು ಹೋಗುವುದು ಬರುವುದು ಮಾಡ್ತಾ ಇದ್ದೆ. ಆ ಟೀಚರ್ ಎಲ್ಲರಿಗಿಂತಲೂ ನನ್ನೊಂದಿಗೆ ತುಂಬ ಕ್ಲೋಸ್ ಆಗಿ ಇದ್ದರು. ಒಂದು ದಿನ ನಾನು ಟ್ಯೂಷನ್ಗೆ ಹೋಗಿದ್ದಾಗ ಅಂದು ಯಾರೂ ಇರಲಿಲ್ಲ. ನಾನು ಮತ್ತು ನನ್ನ ಗೆಳತಿ ಇಬ್ಬರು ಮಾತ್ರ ಹೋಗಿದ್ದೆವು. ಎಲ್ಲರೂ ಯಾವುದೋ ಕಾರಣಕ್ಕೆ ರಜೆ ಹಾಕಿದರು. ಅಂದು ಟೀಚರ್ ಪಾಠ ಮಾಡುತ್ತಾ ಮಾಡುತ್ತಾ ನನ್ನ ಕಡೆ ತುಂಬ ನೋಡುತ್ತಿದ್ದರು. ಇವರು ಯಾಕೆ ಹೀಗೆ ನನ್ನನ್ನು ನೋಡುತ್ತಿದ್ದಾರೆ ಎಂದು ನನಗೆ ತಿಳಿಯಲಿಲ್ಲ. ಅವರು ನನ್ನನ್ನು ಮಾತನಾಡಿಸುತ್ತಾ, ಚಂದನ, ಇಂದು ನೀನು ನೋಡಲು ತುಂಬ ಮುದ್ದಾಗಿ ಕಾಣುತ್ತಿದ್ದೀಯಾ ಎಂದು ಹೇಳಿದರು. ನಾನು ಅದಕ್ಕೆ ಹೌದಾ ಸರ್, ಥ್ಯಾಂಕ್ ಯು ಸರ್ ಎಂದು ಹೇಳಿ ಸುಮ್ಮನಾದೆ. ಅದಕ್ಕೆ ಅವರು ನನ್ನ ಪಕ್ಕಕ್ಕೆ ಬಂದು ನನ್ನ ಚಲುವನ್ನು ಮೆಚ್ಚಿ, ಬೆಣ್ಣೆಯಂಥ ಗೊಂಬೆಯ ಥರ ಕಾಣಿಸ್ತಿದ್ದೀಯಾ ಎಂದು ಹೇಳಿದರು. ಹೀಗೆ ತುಂಬ ದಿನ ಕಳೆದು ಹೋಗಿತ್ತು. ದಿನೇ ಟೀಚರ್ ನನ್ನ ಕಡೆ ನೋಡುವುದು, ನನ್ನನ್ನು ನೋಡಿ ನಗುವುದು ಹೆಚ್ಚಾಗುತ್ತಿತ್ತು. ಮೊದಲು ನನಗೆ ಏನೇ ಅನ್ನಿಸುತ್ತಾ ಇರಲಿಲ್ಲ, ಆದರೆ ದಿನೇ ನನಗೆ ಯಾಕೋ ತುಂಬ ಮುಜುಗರ ಆಗ್ತಾ ಹೋಯಿತು. ಒಂದು ದಿನ ಟೀಚರ್ ನನ್ನನ್ನು ಕರೆದು, ನಾಳೆ ನಾನು ರಜೆ ಟ್ಯೂಷನ್ಗೆ ತೆಗೆದುಕೊಳ್ಳಲು ಆಗುವುದಿಲ್ಲ. ನಾನು ಯಾವುದೋ ಕೆಲಸದ ಮೇಲೆ ಆಚೆ ಹೋಗುತ್ತಿದ್ದೇನೆ, ಬೆಳಗ್ಗೆ ಟ್ಯೂಷನ್ಗೆ ಬಾ ಎಂದು ಹೇಳಿ ಕಳುಹಿಸಿದರು. ನಾನು ಅವರ ಮಾತಿನಂತೆಯೇ ಬೆಳಗ್ಗೆ 7 ಗಂಟೆಗೆ ಟ್ಯೂಷನ್ಗೆ ಹೋದೆ. ಅಲ್ಲಿ ಹೋಗಿ ನೋಡಿದರೆ ನಾನೊಬ್ಬಳನ್ನು ಬಿಟ್ಟು ಇನ್ಯಾರೂ ಕೂಡ ಕಾಣಲಿಲ್ಲ. ನಾನು ಸರ್ ಅನ್ನು ಕೇಳಿದೆ. ಯಾಕೆ ಸರ್, ಯಾರೂ ಬಂದೇ ಇಲ್ಲ ಎಂದೆ. ಅದಕ್ಕೆ ಅವರು, ಗೊತ್ತಿಲ್ಲ, ನಾನು ಎಲ್ರಿಗೂ ಬರುವುದಕ್ಕೆ ಹೇಳಿದ್ದೆ, ಆದರೆ ಯಾರೂ ಬಂದಿಲ್ಲ. ಬಾ, ನಿನಗೆ ಪಾಠ ಮಾಡ್ತಿರ್ತೇನೆ, ಕುಳಿತುಕೋ ಎಂದು ಹೇಳಿದರು. ನನಗೆ ಸ್ವಲ್ಪ ಅನುಮಾನ ಉಂಟಾಯಿತು, ಆದರೂ ಇರಬಹುದು ಎಂದು ಹೋಗಿ ಕುಳಿತುಕೊಂಡೆ. ಆಗ ಟೀಚರ್ ಆ ಮನೆಯ ಬಾಗಿಲನ್ನು ಮುಚ್ಚಿದರು. ನಾನು ಆಚೆ ಏನೋ ಶಬ್ದ ಇರಬೇಕು, ಅದಕ್ಕೆ ಮುಚ್ಚಿರಬೇಕು ಎಂದು ಸುಮ್ಮನಾದೆ. ಟೀಚರ್ ಪಾಠವನ್ನು ಮಾಡುವುದನ್ನು ನಿಲ್ಲಿಸಿ ನನ್ನನ್ನೇ ನೋಡುತ್ತಾ 10 ನಿಮಿಷದವರೆಗೆ ಕುಳಿತುಕೊಂಡಿದ್ದರು. ನಾನು ಅದಕ್ಕೆ, ಯಾಕೆ ಸರ್ ಸುಮ್ಮನೆ ಕುಳಿತುಕೊಂಡಿದ್ದೀರಾ, ಪಾಠವನ್ನು ಮಾಡಿ ಎಂದು ಕೇಳಿದೆ. ಅದಕ್ಕೆ ಅವರು, ಇಷ್ಟು ದಿನ ಪಾಠ ಮಾಡಿದ್ದು ಸಾಕು, ಇವತ್ತು ಒಂದು ದಿನ ಆದರೂ ಒಂದು ಆಟ ಆಡೋಣ ಎಂದು ಹೇಳಿದರು. ನಾನು ಅದಕ್ಕೆ, ಯಾವ ಆಟ ಸರ್ ಎಂದು ಕೇಳಿದೆ. ಅದಕ್ಕೆ ಅವರು, ನಾನು ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟುತ್ತೇನೆ, ಕಟ್ಟಿ ನಿನ್ನ ಕೈಗೆ ಕೆಲವೊಂದು ವಸ್ತುಗಳನ್ನು ಕೊಡುತ್ತೇನೆ, ನೀನು ಕಣ್ಣು ಮುಚ್ಚಿಕೊಂಡು ಆ ವಸ್ತುಗಳನ್ನು ಯಾವುದು ಎಂದು ಹೇಳಬೇಕು ಎಂದು ಹೇಳಿದರು. ನಾನು ಅದಕ್ಕೆ ಸರಿಯಾಯಿತು ಎಂದು ಹೇಳಿದೆ. ಅದಕ್ಕೆ ಅವರು ನನಗೆ ಮೊದಲು ಕಣ್ಣಿಗೆ ಬಟ್ಟೆ ಕಟ್ಟಿ ಮೊದಲ ಒಂದು ಪುಸ್ತಕವನ್ನು ತೆಗೆದು ನನ್ನ ಕೈಗೆ ಇಟ್ಟರು. ನಾನು ನಗುತ್ತಾ, ಅಯ್ಯೋ ಸರ್, ಏನಿದು, ಇಷ್ಟು ಸುಲಭದಲ್ಲಿ ಇರುವುದನ್ನು ಇಟ್ಟಿದ್ದೀರಾ ಎಂದು ಹೇಳಿ, ಇದು ಪುಸ್ತಕ ಎಂದು ಹೇಳಿದೆ. ಅದಕ್ಕೆ ಅವರು, ನೀನು ತುಂಬಾ ಜಾಣೆ ಇದೆಯಾ ಎಂದು ಹೇಳಿ, ಈಗ ಇನ್ನೊಂದು ವಸ್ತು ಇಡುತ್ತೇನೆ, ಅದು ಏನು ಎಂದು ಹೇಳು ಎಂದು ಹೇಳಿದರು. ಅದಕ್ಕೆ ನಾನು, ಆಯ್ತು ಸರ್, ಇಡಿ ಎಂದು ಹೇಳಿದೆ. ನಂತರ ಅವರು ಒಂದು ಮೊಬೈಲ್ ಫೋನನ್ನು ಕೈಗೆ ಇಟ್ಟರು. ನಾನು ಮತ್ತೆ ನಗುತ್ತಾ, ಅಯ್ಯೋ ಸರ್, ಇದು ಕೂಡ ನನಗೆ ಗೊತ್ತು, ಇದು ನಿಮ್ಮ ಮೊಬೈಲ್ ಫೋನ್ ಎಂದು ಹೇಳಿದೆ. ಅದಕ್ಕೆ ಅವರು, ಅಯ್ಯೋ, ಈ ಸಲ ನೀವು ಕಂಡುಹಿಡಿದು ಬಿಟ್ಟೆ ಎಂದು ಹೇಳಿ, ಮತ್ತೆ ಈಗ ಇನ್ನೊಂದು ವಸ್ತುವನ್ನು ಇಡುತ್ತೇನೆ, ಅದು ಯಾವುದು ಎಂದು ಹೇಳು ನೋಡೋಣ, ಆಗ ನೀನು ಜಾಣೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳಿದರು. ಅದಕ್ಕೆ ನಾನು, ಆಯ್ತು ಸರ್, ಇಡಿ ನೋಡೋಣ ಎಂದು ಹೇಳಿದೆ. ಅದಕ್ಕೆ ಅವರು ನನ್ನ ಕೈಯನ್ನು ತೆಗೆದುಕೊಂಡು ಒಂದು ವಸ್ತುವಿನ ಮೇಲೆ ಇಟ್ಟರು. ಆ ವಸ್ತುವನ್ನು ಮುಟ್ಟಲು ಮೆತ್ತನೆ ಹಾಗೂ ಉಷ್ಣತೆಯ ಬಾಳೆಹಣ್ಣಿನ ರೀತಿ ಸಿಗುತ್ತಿತ್ತು. ನಾನು ಎಂದು ಮುಟ್ಟಿಲ್ಲದ ಇರುವ ವಸ್ತುವಿನ ರೀತಿ ಭಾಸವಾಗುತ್ತಿತ್ತು. ನಾನು ಅದು ಯಾವುದೋ ಹಣ್ಣು ಇರಬೇಕು ಎಂದು ಭಾವಿಸಿ ನನ್ನ ಕಣ್ಣಿಗೆ ಬಟ್ಟೆಯನ್ನು ತೆಗೆದರೆ ಒಂದು ಕ್ಷಣ ನನ್ನ ಮೈ ಜುಮ್ಮೆಂದಿತ್ತು. ಏಕೆಂದರೆ ನನ್ನ ಕೈಯಲ್ಲಿ ಇರುವುದು ತನ್ನ ಮಧ್ಯದ ಭಾಗದ ಮೇಲೆ ಇರಿಸಿಕೊಂಡಿದ್ದರು. ನನಗೆ ಭಯವಾಗಿ ಅಲ್ಲಿಂದ ಓಡಿ ಹೋದೆ. ಸರ್ ಆಗ ನನ್ನನ್ನು, ಚಂದನ, ನಿಂತ್ಕೋ ಎಂದು ಕೂಗುತ್ತಿದ್ದರು. ನಾನು ಮನೆಗೆ ಓಡಿ ಬಂದು ರೂಮಿನ ಒಳಗೆ ಓಡಿ ಬಾಗಿಲನ್ನು ಮುಚ್ಚಿ ಒಬ್ಬಳೇ ಸುಮ್ಮನೆ ಕುಳಿತುಕೊಂಡೆ. ಅದನ್ನು ನೋಡಿದ ತಕ್ಷಣದಿಂದ ನನಗೆ ಏನಾಯಿತು ಎಂಬುದು ನನಗೆ ತಿಳಿಯುತ್ತಿರಲಿಲ್ಲ. ನಾನು ಕುಟ್ಟು ಮುಚ್ಚಿದರೆ ಸಾಕು, ನನಗೆ ಅಲ್ಲಿ ನೋಡಿದ್ದೇ ನೆನಪಿಗೆ ಬರುತ್ತಿತ್ತು. ಅದಾದ ನಂತರ ನಾನು ಸ್ವಲ್ಪ ದಿನಗಳವರೆಗೆ ಟ್ಯೂಷನ್ಗೆ ಹೋಗಿರಲಿಲ್ಲ. ನನಗೆ ಆ ಘಟನೆ ಪದೇ ಪದೇ ನೆನಪಾಗುತ್ತಾ ಇತ್ತು. ಒಂದು ಕಡೆ ನೆನಪಾಗಿ ಭಯವಾದರೆ ಮತ್ತೊಂದು ಕಡೆ ಅದನ್ನು ಮತ್ತೆ ನೋಡಬೇಕು ಎಂಬ ಆಸೆ ಇನ್ನೊಂದು ಕಡೆ ಅನಿಸುತ್ತಾ ಇತ್ತು. ಆದರೆ ಯಾಕೆ ಹಾಗೆ ಅನಿಸುತ್ತಾ ಇತ್ತು ಎಂದು ನನಗೆ ತಿಳಿಯಲಿಲ್ಲ. ನಾನು ಸ್ವಲ್ಪ ದಿನಗಳು ಕಳೆದ ನಂತರ ಮತ್ತೆ ಟ್ಯೂಷನ್ಗೆ ಹೋದೆ. ಟ್ಯೂಷನ್ ಟೀಚರ್ ನನ್ನನ್ನು ನೋಡಿದ ಕೂಡಲೇ ಒಂದು ಕ್ಷಣ ಗಾಬರಿಯಾಗಿ ನನ್ನ ಹತ್ತಿರ ಬಂದು, ಚಂದನ, ಚೆನ್ನಾಗಿದೆಯಾ ಎಂದು ಕೇಳಿದರು. ಮತ್ತೆ ಯಾಕೆ ಇಷ್ಟು ದಿನ ಟ್ಯೂಷನ್ಗೆ ಬಂದಿರಲಿಲ್ಲ ಎಂದು ಕೂಡ ಕೇಳಿದರು.
ನಾನು ಅದಕ್ಕೆ ಏನು ಮಾತನಾಡಲಿಲ್ಲ, ಸುಮ್ಮನೆ ಕುಳಿತುಕೊಂಡೆ. ಅಂದು ಟ್ಯೂಷನ್ ಮುಗಿದೆ ಎಲ್ಲರೂ ಮನೆಗೆ ಹೋದರೂ ನಾನು ಮನೆಗೆ ಹೋಗಲಿಲ್ಲ. ಅಲ್ಲೇ ಕುಳಿತುಕೊಂಡೆ. ಆಗ ಟೀಚರ್, ಯಾಕೆ ಚಂದನ ಇನ್ನೂ ಹೋಗಿಲ್ಲ, ಇಲ್ಲೇ ಇದ್ದೀಯಾ ಎಂದು ಕೇಳಿದರು. ನಾನು ಅದಕ್ಕೆ ಸರ್ ಇವತ್ತು ಆಡಿದ್ದವಲ್ಲ ಆಟ ಅಂತ ಹೇಳಲು ಹೊರಟಾಗ ಅವರು ಗಾಬರಿಯಿಂದ, ಯಾಕೆ, ಯಾರಿಗಾದರೂ ಹೇಳಿದ್ದೀಯಾ ಎಂದು ಕೇಳಿದರು. ಅದಕ್ಕೆ ನಾನು, ಇಲ್ಲ ಸರ್, ಆಟವನ್ನು ಮತ್ತೊಮ್ಮೆ ನಾವಿಬ್ಬರು ಆಡೋಣ ಎಂದು ಕೇಳಿದೆ. ಅದಕ್ಕೆ ಅವರು ನಗುತ್ತಾ, ಹಾ ಪರವಾಗಿಲ್ಲ ಚಂದನ, ನೀನು ತುಂಬ ದೊಡ್ಡವಳಾಗಿದ್ದೀಯಾ ಎಂದು ಹೇಳಿ, ಸರಿ ಆಯಿತು ಆಡೋಣ ಎಂದು ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಲು ಬಂದರು. ನಾನು ಅದಕ್ಕೆ, ಸರ್ ಇವತ್ತು ನಾನು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟುತ್ತೇನೆ, ನೀವು ಯಾವ ವಸ್ತು ಎಂದು ಹೇಳಿ ಅವರ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದೆನು. ಮೊದಲು ಅವರ ಕೈಗೆ ಒಂದು ಪೆನ್ನನ್ನು ಇಟ್ಟೆ. ಅದಕ್ಕೆ ಅವರು ನಗುತ್ತಾ, ಇದು ಪೆನ್ ಎಂದು ಹೇಳಿದರು. ನನಗೆ ಬೇರೆ ಏನಾದರೂ ಕೈಗೆ ಇಡು ಎಂದು ಕೇಳಿದರು. ಹೌದಾ, ಸರಿ ಸರ್ ಆಯಿತು ಎಂದು ನಾನು ಅವರ ಕೈಯನ್ನು ನನ್ನ ಎದೆಯ ಭಾಗಕ್ಕೆ ಇಟ್ಟೆ. ಅವರಿಗೆ ಅದು ಏನು ಅಂತ ಗೊತ್ತಿದ್ದರೂ ಅವರು ನಾಟಕ ಮಾಡುತ್ತಾ, ಅಯ್ಯೋ ನನಗೆ ಇದು ಏನು ಅಂತ ತಿಳಿಯುತ್ತಿಲ್ಲ ಎಂಬ ಭಾಗವನ್ನು ಮುಟ್ಟುತ್ತಾ ಸವರುತ್ತಾ ಇದ್ದರು. ಅದಕ್ಕೆ ನಾನು, ಸುಳ್ಳು ಬೇಗ ಹೇಳಿ ಎಂದು ಕೇಳಿದಾಗ ಅವರು, ಅಯ್ಯೋ ತಿಳಿಯುತ್ತಿಲ್ಲ ಚಂದನ ಎಂದು ಹೇಳಿದರು. ಅದಕ್ಕೆ ನಾನು, ಸರಿ ಆಯಿತು, ಈಗ ಇನ್ನೊಂದು ವಸ್ತು ಇಡುತ್ತೇನೆ ಎಂದು ನನ್ನ ಸೊಂಟದ ಕೆಳಭಾಗಕ್ಕೆ ಅವರ ಕೈ ತೆಗೆದುಕೊಂಡು ಅಲ್ಲಿಗೆ ಇಟ್ಟುಕೊಂಡೆ. ಅವರು, ಅಯ್ಯೋ ಇದು ಏನು ಎಂದು ನನಗೆ ತಿಳಿಯುತ್ತಾನೆ ಇಲ್ಲ ಎಂದು ಆ ಜಾಗವನ್ನು ಸವರುತ್ತಾ ಇದ್ದರು. ಅಷ್ಟರಲ್ಲಿ ನನಗೆ ಮನೆಗೆ ಹೋಗಲು ತಡವಾಯಿತು ಎಂದು, ಸರ್ ನಾಳೆ ಬೇರೆ ಆಟ ಆಡೋಣ ಎಂದು ಹೇಳಿ ನಾನು ಅಲ್ಲಿಂದ ಹೊರಟೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.